ನಮಸ್ಕಾರ ವಿದ್ಯಾರ್ಥಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ 27 ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಪಾಠದ ಮುಂದುವರಿದ ವಿಡಿಯೋವನ್ನು ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇದುವರೆಗೂ ಭಾರತದಲ್ಲಿ ಸಾರಿಗೆ ವಿಧಗಳ ಬಗ್ಗೆ ತಿಳಿದುಕೊಂಡೆವು. ಈ ಪಾಠದ ಮುಂದುವರಿದ ಭಾಗವಾದ ಸಂಪರ್ಕ, ಇದರ ಬಗ್ಗೆ ಚರ್ಚೆ ಮಾಡೋಣ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಭಾರತದಲ್ಲಿ ಸಂಪರ್ಕ ವ್ಯವಸ್ಥೆ, ಸಂಪರ್ಕ ಅಂದ್ರೇನು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ಹಲವಾರು ಸಂಪರ್ಕ ಮಾಧ್ಯಮಗಳು ರೂಢಿಯಲ್ಲಿದ್ದು ವಿವಿಧ ಪ್ರದೇಶಗಳ ಜನರೊಡನೆ ಸುಲಭವಾಗಿ ಸಂಪರ್ಕಿಸಬಹುದು. ಹೀಗೆ ಎಲ್ಲಾ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ. ಸಾಂಪ್ರದಾಯಿಕ ವೃತ್ತಪತ್ರಿಕೆ, ರೇಡಿಯೋಗಳಲ್ಲದೆ ವಿದ್ಯುನ್ಮಾನ ತಾಂತ್ರಿಕ ಸಾಧನಗಳ ಸಂಪರ್ಕದ ಜಾಲವು ಭಾರತದಲ್ಲಿ ವಿಸ್ತೃತವಾಗಿ ಹಂಚಿಕೆಯಾಗಿದ್ದು ಇಂದು ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಸಂಪರ್ಕ, ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಈ ಸಂಪರ್ಕ ಮಾಧ್ಯಮಗಳು ಹಂಗಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ವಿವಿಧ ಪ್ರದೇಶಗಳ ಜನರೊಡನೆ ಸುಲಭವಾಗಿ ಸಂಪರ್ಕಿಸಬಹುದು. ಹೀಗೆ ಎಲ್ಲಾ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ. ನಾವು ವಿವಿಧ ಪ್ರದೇಶ, ಒಂದು ರಾಷ್ಟ್ರ ಇರಬಹುದು, ಅದೇ ರೀತಿ ದೇಶಗಳ ನಡುವೆ ಆ ಜನರೊಡನೆ ನಾವು ಸುಲಭವಾಗಿ, ಬಹಳ ಈಸಿಯಾಗಿ ಅವರೊಡನೆ ನಾವು ಕಮ್ಯುನಿಕೇಶನ್ ಮಾಡಬಹುದು. ಹೀಗೆ ಎಲ್ಲಾ ಜನರನ್ನು ತಲುಪುವಂತಹ ಸಂಪರ್ಕ ಮಾಧ್ಯಮ, ಅದನ್ನೇ ನಾವು ಸಮೂಹ ಮಾಧ್ಯಮ ಅಂತ ಕರಿತೀವಿ. ಹಾಗಾದ್ರೆ ಸಮೂಹ ಮಾಧ್ಯಮಗಳಲ್ಲಿ ಸಾಂಪ್ರದಾಯಿಕ ಸಮೂಹ ಮಾಧ್ಯಮಗಳು, ಅಸಾಂಪ್ರದಾಯಿಕ ಸಮೂಹ ಮಾಧ್ಯಮಗಳು ಅಂತಲೂ ಸಹ ಇದ್ದಾವೆ. ಸಾಂಪ್ರದಾಯಿಕ ಸಮೂಹ ಮಾಧ್ಯಮಗಳೆಂದ್ರೆ ವೃತ್ತಪತ್ರಿಕೆ, ನ್ಯೂಸ್ ಪೇಪರ್ ನೋಡ್ತಿರಲ್ಲ, ವೃತ್ತಪತ್ರಿಕೆಯಲ್ಲಿ ಪ್ರಪಂಚದ ಎಲ್ಲ ಆಗುಹೋಗುಗಳು, ವಿದ್ಯಮಾನಗಳೆಲ್ಲ ಪ್ರಕಟಗೊಂಡಿರ್ತವೆ, ನೀವು ಅದನ್ನು ಗಮನಿಸುತ್ತೀರ. ರೇಡಿಯೋಗಳಲ್ಲದೆ, ಹಿಂದೆ ರೇಡಿಯೋ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು. ರೇಡಿಯೋದಲ್ಲಿ ಬರುವಂತಹ ವಾರ್ತಾ ಪ್ರಸಾರ ಇರಬಹುದು, ಪ್ರದೇಶ ಸಮಾಚಾರ ಇರಬಹುದು, ಅಥವಾ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಿರ್ಬೋದು, ಬಹಳ ಜನರನ್ನು ಆಕರ್ಷಿಸಿತು. ಅದಲ್ಲದೆ ವಿದ್ಯುನ್ಮಾನ ತಾಂತ್ರಿಕ ಸಾಧನಗಳ ಸಂಪರ್ಕದ ಜಾಲವು ಭಾರತದಲ್ಲಿ ವಿಸ್ತೃತವಾಗಿ ಹಂಚಿಕೆಯಾಗಿದ್ದು ಇಂದು ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸುತ್ತಿದೆ. ವಿದ್ಯುನ್ಮಾನ ತಾಂತ್ರಿಕ ಸಾಧನಗಳು, ಅಂತರ್ಜಾಲ ಅಂದರೆ ಇಂಟರ್ನೆಟ್ ಇರಬಹುದು, ಅದೇ ರೀತಿ ಇಮೇಲು, ಜಿಮೇಲು, ಟೆಲಿಗ್ರಾಫ್, ಹೀಗೆ ಅನೇಕ ವಿದ್ಯುನ್ಮಾನ ತಾಂತ್ರಿಕ ಸಾಧನಗಳಿದ್ದಾವೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅಂತೀವಲ್ಲ, ಸಾಮಾಜಿಕ ಮಾಧ್ಯಮಗಳು, ಅವುಗಳು ಬಹಳ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾವೆ. ಟ್ವಿಟ್ಟರ್ ಇರಬಹುದು, ವಾಟ್ಸಪ್ ಇರಬಹುದು, ಈ ರೀತಿ ಸಂಪರ್ಕ ಮಾಧ್ಯಮಗಳು ವಿದ್ಯುನ್ಮಾನ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಇಂದು ಹಲವಾರು ಸಂಪರ್ಕ ಮಾಧ್ಯಮಗಳು ರೂಢಿಗೆ ಬಂದಿವೆ. ಸಾಂಪ್ರದಾಯಿಕ ವಾಹನಗಳಾದ ಅಂಚೆ ಮತ್ತು ವೃತ್ತಪತ್ರಿಕೆಗಳ ಜೊತೆಗೆ ರೇಡಿಯೋ, ದೂರದರ್ಶನ, ಕೃತಕ ಉಪಗ್ರಹಗಳು, ಕಂಪ್ಯೂಟರ್ ಜಾಲ, ಅಂತರ್ಜಾಲ, ಇಮೇಲ್, ಸಂಚಾರಿ ದೂರವಾಣಿಗಳು ಮೊದಲಾದವುಗಳು ಇಂದು ಸಂಪರ್ಕದ ಪ್ರಧಾನ ಮಾಧ್ಯಮಗಳಾಗಿವೆ. ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ವಿದ್ಯುನ್ಮಾನ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ, ಡೆವಲಪ್ ಆಗಿದೆ. ಇದರಲ್ಲಿ ಹಲವಾರು ಸಂಪರ್ಕ ಮಾಧ್ಯಮಗಳು ಪ್ರಪಂಚದಾದ್ಯಂತ ಬಳಕೆಯಲ್ಲಿವೆ. ಸಾಂಪ್ರದಾಯಿಕ ವಿಧಾನಗಳಿದ್ದು ಹಿಂದೆ ಅಂಚೆ ಮತ್ತು ವೃತ್ತಪತ್ರಿಕೆಗಳ ಜೊತೆಗೆ ರೇಡಿಯೋ ಇತ್ತು. ದೂರದರ್ಶನ ಅಂದರೆ ಟಿವಿ, ಟೆಲಿವಿಷನ್, ಕೃತಕ ಉಪಗ್ರಹಗಳು, ಇವುಗಳನ್ನ ಪ್ರಪಂಚದ ಹಲವು ದೇಶಗಳು ಉಡಾವಣೆಯನ್ನು ಮಾಡಿ ಅನೇಕ ಉಪಯೋಗಗಳನ್ನು ಪಡೆದುಕೊಳ್ತಾ ಇದ್ದಾವೆ. ಇವತ್ತಿನ ವಿದ್ಯುನ್ಮಾನ ತಂತ್ರಜ್ಞಾನ ಇಷ್ಟೊಂದು ಅಭಿವೃದ್ಧಿಯಾಗಿದೆ ಅಂದರೆ ಅದಕ್ಕೆ ಕಾರಣ ಕೃತಕ ಉಪಗ್ರಹಗಳು, ಕಂಪ್ಯೂಟರ್ ಜಾಲ. ನೀವು ಗಣಕಯಂತ್ರದ ಜಾಲ ಬಂಧವನ್ನು ನೋಡಿದ್ದೀರಾ, ವರ್ಲ್ಡ್ ವೈಡ್ ಇರುವಂತಹದ್ದನ್ನ. ಅಂತರ್ಜಾಲ, ಇಂಟರ್ನೆಟ್, ಇಮೇಲ್, ಎಲೆಕ್ಟ್ರಾನಿಕ್ ಮೇಲ್, ಕನ್ನಡದಲ್ಲಿ ಇದನ್ನು ಮಿಂಚಂಚೆ ಅಂತ ಕರೀತಾರೆ. ಸಂಚಾರಿ ದೂರವಾಣಿಗಳು, ಮೊಬೈಲ್ಗಳು ಮೊದಲಾದವುಗಳು, ಇನ್ನೂ ಅನೇಕ ಸಂಪರ್ಕ ಸಾಧನದ ಪ್ರಧಾನ ಮಾಧ್ಯಮಗಳಿದ್ದಾವೆ. ಅವುಗಳೆಂದರೆ ವಾಟ್ಸಪ್ ಇರಬಹುದು, ಫೇಸ್ಬುಕ್ ಇರಬಹುದು, ಇನ್ಸ್ಟಾಗ್ರಾಮ್ ಇರಬಹುದು, ಟ್ವಿಟ್ಟರ್, ಈಗ ಅದು ಎಕ್ಸ್ ಆಗಿದೆ, IMO ಇರಬಹುದು, ಈ ರೀತಿ ಅನೇಕ ಸಂಪರ್ಕ ಮಾಧ್ಯಮಗಳನ್ನು ನಾವು ನೋಡಬಹುದಾಗಿದೆ. ಹಾಗಾದ್ರೆ ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆ, ಸಂಪರ್ಕದ ಪ್ರಾಮುಖ್ಯತೆ ಏನು ಅನ್ನೋದನ್ನ ಗಮನಿಸಿದರೆ ಇಲ್ಲಿ ಪಾಯಿಂಟ್ ವೈಸ್ ಇದೆ ನೋಡಿ ಪ್ರಾಮುಖ್ಯತೆ. 1ನೇ ಪಾಯಿಂಟು, ಸಂಪರ್ಕ ಮಾಧ್ಯಮಗಳು ದೇಶದ ಜನರಿಗೆ ವಿವಿಧ ಪ್ರದೇಶಗಳ ಆಗುಹೋಗುಗಳನ್ನು ತಿಳಿಯಲು ಅಗತ್ಯವಾಗಿದೆ. ಅಂದ್ರೆ ಸಂಪರ್ಕ ಮಾಧ್ಯಮಗಳು ಒಂದು ದೇಶದಲ್ಲಿ ವಾಸಿಸುತ್ತಿರುವಂತಹ ಜನರಿಗೆ ವಿವಿಧ ಪ್ರದೇಶಗಳ, ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದಲ್ಲಿ ಏನಾಗ್ತಿದೆ, ಆಗುಹೋಗುಗಳು ಏನಾಗುತ್ತಿದೆ, ಅಲ್ಲಿ ಏನು ನಡೆಯುತ್ತಿದೆ ಅನ್ನೋದನ್ನ ತಿಳಿಯಲು ಅಗತ್ಯವಾಗಿದೆ. 2ನೇದು, ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಯಪಡಿಸಿ ಅದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬಹುದು. ಒಂದು ಆಳುವಂತಹ ಆಡಳಿತ ಸರ್ಕಾರ ಇರ್ತದೆ, ಅದು ಜನರಿಗೆ ಏನು ನೀತಿಯನ್ನ ರೂಪಿಸಿದೆ, ಆ ಸರ್ಕಾರದ ನಿಲುವುಗಳೇನು, ನಿಯಮಗಳೇನು ಅನ್ನೋದನ್ನ ತಿಳಿಯಪಡಿಸುತ್ತದೆ ಹಾಗೂ ಅದರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಬಹುದು ಈ ಸಂಪರ್ಕ ಮಾಧ್ಯಮಗಳ ಮುಖಾಂತರವಾಗಿ. 3ನೇದು, ಜನರಿಗೆ ಬೇಕಾದ ವ್ಯವಸಾಯ, ಕೈಗಾರಿಕೆ ಮುಂತಾದವುಗಳ ಜ್ಞಾನವನ್ನು ನೀಡುವುದರಿಂದ ಅಭಿವೃದ್ಧಿಯ ಕ್ರಿಯೆಯು ಶೀಘ್ರವಾಗಿ ಮುಂದುವರಿಯುವುದು. ಜನರಿಗೆ ಏನು ಬೇಕು ಅನ್ನೋದನ್ನ ನಾವು ಇದ್ರ ಮುಖಾಂತರ ತಿಳ್ಕೊಬಹುದು. ಜನರಿಗೆ
ಬೇಕಾದ ವ್ಯವಸಾಯ ಅಂದ್ರೆ ಕೃಷಿಗೆ ಬೇಕಾದ ಮಾಹಿತಿಗಳು, ವಿಚಾರ ವಿನಿಮಯಗಳು, ಕೈಗಾರಿಕೆಗಳಿಗೆ ಬೇಕಾದಂತ ವಿಚಾರ ವಿನಿಮಯಗಳು, ಅದನ್ನ ಹೇಗೆ ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆಯೂ ಜ್ಞಾನವನ್ನು ನೀಡ್ತವೆ ಈ ಸಂಪರ್ಕ ಮಾಧ್ಯಮಗಳು. ಇದರಿಂದ ಅಭಿವೃದ್ಧಿ ಅಂದ್ರೆ ಬೆಳವಣಿಗೆ, ಡೆವಲಪ್ಮೆಂಟ್ ಪ್ರೋಸೆಸ್ ಶರವೇಗದಲ್ಲಿ ಮುಂದುವರಿಯುತ್ತದೆ. 4ನೇ ಪಾಯಿಂಟ್, ವಾಣಿಜ್ಯ ಮತ್ತು ವ್ಯಾಪಾರದ ಅಭಿವೃದ್ಧಿಗೆ ಸಂಪರ್ಕ ಮಾಧ್ಯಮಗಳು ಮೂಲ ಅಗತ್ಯವಾಗಿವೆ. ನಾವು ವ್ಯಾಪಾರ ಮಾಡೋದಾದ್ರೆ, ಕಮರ್ಷಿಯಲ್ ಆಗಿ ನಾವು ಮಾಡೋದಾದ್ರೆ ವ್ಯಾಪಾರ, ಕಮರ್ಷಿಯಲ್ ವಾಣಿಜ್ಯವನ್ನು ನೀವು ನೋಡಿದ್ದೀರಾ. ಇವತ್ತಿನ ಪ್ರಪಂಚವೆಲ್ಲ ವಾಣಿಜ್ಯದ ಮುಖಾಂತರವೇ ವ್ಯಾಪಾರ ವಹಿವಾಟುಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾವೆ. ಇದಕ್ಕೆ ಕಾರಣ ಸಂಪರ್ಕ ಮಾಧ್ಯಮಗಳು. 5ನೇದು, ದೇಶದ ಏಕತೆ, ಒಗ್ಗಟ್ಟು ಹಾಗೂ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುವುದು. ಒಂದು ದೇಶದಲ್ಲಿ ವಾಸಿಸುವಂತ ಎಲ್ಲಾ ಜನರಲ್ಲೂ ಏಕತೆಯನ್ನ ಬೆಳೆಸೋದು, ಒಗ್ಗಟ್ಟು, ಎಲ್ಲರೂ ಸಹ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸೋದು, ಸ್ಥಿರತೆ, ಸ್ಟೆಬಿಲಿಟಿ, ಯಾವುದೇ ಬದಲಾವಣೆ ಆಗಬಾರ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರ್ದು, ಇದೆಲ್ಲವನ್ನು ಕಾಪಾಡಿಕೊಳ್ಳಲು ಸಂಪರ್ಕ ಮಾಧ್ಯಮಗಳು ಬಹಳ ಮುಖ್ಯವಾಗಿರ್ತವೆ. ಮುಂದುವರೆದು ನಾವು ನೋಡಿದಾಗ 1ನೇದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ, GIS ಅಂತ ಕರೀತಾರೆ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಪೃಥ್ವಿಯ ಮೇಲ್ಮೈನ ಅಂಕಿಅಂಶ ಅಥವಾ ಮಾಹಿತಿಯನ್ನು ಕಲೆ ಹಾಕುವ, ಸಂಗ್ರಹಿಸುವ, ಅಗತ್ಯವಿದ್ದಾಗ ಬಳಕೆ ಮಾಡುವ, ಮಾರ್ಪಡಿಸುವ ಹಾಗೂ ತೋರಿಸುವ ಪ್ರಬಲ ಸಲಕರಣೆಯ ಸಮೂಹವನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ GIS ಎಂದು ಕರೆಯಲಾಗಿದೆ. 1960ರಲ್ಲಿ ಕೆನಡಾದಲ್ಲಿ ಆರಂಭಗೊಂಡು ಇಂದು ಇದರ ಬಳಕೆ ವಿಶ್ವವ್ಯಾಪಿಯಾಗಿದೆ. ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂದ್ರೆ ಪೃಥ್ವಿ ಅಂದ್ರೆ ಭೂಮಿಯ ಮೇಲೆ ಅಂಕಿಅಂಶಗಳು, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ, ಅಥವಾ ಮಾಹಿತಿ, ಇನ್ಫಾರ್ಮೇಶನ್, ಅವುಗಳನ್ನು ಕಲೆ ಹಾಕುವ ಅಂದ್ರೆ ಆ ಮಾಹಿತಿಯನ್ನ ಹುಡುಕೋದು, ಸಂಗ್ರಹಿಸೋದು, ಅಗತ್ಯವಿದ್ದಾಗ ಬಳಕೆ ಮಾಡೋದು, ಮಾರ್ಪಡಿಸೋದು ಅಂದ್ರೆ ಬದಲಾವಣೆ ಮಾಡೋದು, ಹಾಗೂ ಅವುಗಳನ್ನು ತೋರಿಸುವಂತ ಪ್ರಬಲ ಸಲಕರಣೆಗಳು ಅಂದ್ರೆ ಉಪಕರಣಗಳ ಸಮೂಹವನ್ನ ಭೌಗೋಳಿಕ ಮಾಹಿತಿ ವ್ಯವಸ್ಥೆ GIS ಅಂತ ಕರೀತಾರೆ. ಇದು 1960ರಲ್ಲಿ ಕೆನಡಾದಲ್ಲಿ ಪ್ರಾರಂಭ ಆಗ್ತದೆ. ಇಂದು ಇದರ ಬಳಕೆ ಪ್ರಪಂಚದಾದ್ಯಂತ ಬಳಕೆಯಾಗ್ತಿದೆ. ಭೂ ಮೇಲ್ಮೈ ವಿವಿಧ ಬಗೆಯ ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಲಕ್ಷಣಗಳೆರಡನ್ನೂ ಸಹ ಒಳಗೊಂಡಿರುವುದು. ಇದರಲ್ಲಿ ಜಿಲ್ಲೆಗಳು, ಭೂಸ್ವರೂಪಗಳು, ನದಿ ವ್ಯವಸ್ಥೆ, ವಸತಿಗಳ ಹಂಚಿಕೆ, ಭೂಸ್ವರೂಪ, ಭೂಬಳಕೆ, ಮಣ್ಣು, ಬೆಳೆಗಳ ಹಂಚಿಕೆ ಮೊದಲಾದವುಗಳನ್ನು ಒಂದರ ಮೇಲೊಂದರಂತೆ ಇರಿಸಿ ಅವುಗಳ ಸಂಬಂಧವನ್ನು ಸುಲಭವಾಗಿ ವಿಶ್ಲೇಷಿಸಬಹುದು. ಹೀಗೆ GIS ಕಂಪ್ಯೂಟರ್ ಆಧಾರಿತ ಭೂ ಮೇಲ್ಮೈಯ ವೈವಿಧ್ಯಮಯ ಅಂಕಿಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ಒಂದು ವ್ಯವಸ್ಥೆಯಾಗಿದೆ. GIS ನ ಉಪಯೋಗಗಳನ್ನು ತೆಗೆದುಕೊಳ್ಳೋಣ. 1ನೇ ಪಾಯಿಂಟ್, GIS ತಂತ್ರಜ್ಞಾನ ಆಧಾರಿತ ನಕ್ಷೆಗಳು ಹೆಚ್ಚು ಆಕರ್ಷಕವಾಗಿವೆ ಹಾಗೂ ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡುತ್ತವೆ. GIS ಟೆಕ್ನಾಲಜಿ ಇದೆಯಲ್ಲ, ಅದ್ರ ರಿಲೇಟಿವ್ ಆಗಿ ಮ್ಯಾಪ್ಗಳನ್ನ ನಾವು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ, ಪರದೆಗಳ ಮೇಲೆ ಹಾಗೂ ಮೊಬೈಲ್ನಲ್ಲಿ ನೋಡುವುದಕ್ಕೆ ಹೆಚ್ಚು ಅಟ್ರಾಕ್ಟಿವ್ ಆಗಿರ್ತದೆ ಹಾಗೂ ಮಾಹಿತಿಯನ್ನು, ಇನ್ಫಾರ್ಮೇಶನ್ನ ಸ್ಪಷ್ಟವಾಗಿ ನೀಡುತ್ತದೆ GIS. 2ನೇ ಪಾಯಿಂಟ್, ವಿವಿಧ ಬಗೆಯ ಭೌಗೋಳಿಕ, ಸಾಮಾಜಿಕ, ಆರ್ಥಿಕ ಭೂ ಮೇಲ್ಮೈ ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಹಾಗೂ ಅವುಗಳ ಮಾದರಿಯನ್ನು ರಚಿಸಬಹುದು. ವಿವಿಧ ಬಗೆಯ ಅಂದ್ರೆ ಅನೇಕ ಬಗೆಯ ಭೂಮಿಯಲ್ಲಿರುವಂತಹ ಸಮಾಜದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಭೂ ಮೇಲ್ಮೈ ಮಾಹಿತಿಯನ್ನ ಸುಲಭವಾಗಿ ನಾವು ಅನಾಲಿಸಿಸ್ ಮಾಡ್ಬೋದು, ಅದರ ಒಳಿತು ಕೆಡುಕುಗಳನ್ನ ಕಂಡುಹಿಡ್ಕೋಬಹುದು ಹಾಗೂ ಅವುಗಳ ಮಾದರಿ ಅಂದ್ರೆ ಮಾಡೆಲ್ನ ರಚಿಸಬಹುದು. 3ನೇ ಪಾಯಿಂಟ್, ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ GIS ತಂತ್ರಜ್ಞಾನದ ಪ್ರಾಮುಖ್ಯತೆ ಹೆಚ್ಚು ಕಂಡುಬರುತ್ತದೆ. ಪ್ರಾಕೃತಿಕ ಸಂಪನ್ಮೂಲಗಳಿದ್ದಾವಲ್ಲ, ಪ್ರಕೃತಿ, ನದಿ, ನೀರು, ಬೆಟ್ಟ, ಗುಡ್ಡ, ಕಲ್ಲಿದ್ದಲು, ಕಬ್ಬಿಣ, ಚಿನ್ನದ ಅದಿರು, ಈ ರೀತಿ ಇವನ್ನೆಲ್ಲ ಪ್ರಾಕೃತಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಇವುಗಳ ನಿರ್ವಹಣೆಯಲ್ಲಿ, ಇವುಗಳನ್ನು ನಾವು ಹಿತೂಗಿಸುವಲ್ಲಿ GIS ತಂತ್ರಜ್ಞಾನ ಬಹಳ ಪ್ರಾಮುಖ್ಯತೆಯನ್ನ, ಬಹಳ ಅನುಕೂಲವನ್ನು ನಮಗೆ ಮಾಡಿಕೊಡ್ತದೆ. 4ನೇ ಪಾಯಿಂಟ್, ಇದು ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆಯಾಗಿದ್ದು ನಕ್ಷೆಗಳು ಅತಿ ಶೀಘ್ರವಾಗಿ ಅಗತ್ಯಕ್ಕೆ ತಕ್ಕಂತೆ ನಕ್ಷಾಶಾಸ್ತ್ರಜ್ಞರ ನೆರವಿಲ್ಲದೆ ಅತಿ ಕಡಿಮೆ ಅವಧಿಯಲ್ಲಿ ಪಡೆಯಬಹುದು ಹಾಗೂ ನಕ್ಷೆಗಳನ್ನು ಮಾರ್ಪಡಿಸಬಹುದು. GIS ಅನ್ನೋದು ಕಂಪ್ಯೂಟರ್ ರಿಲೇಟಿವ್ ಆಗಿ ನಾವು ಅನಾಲಿಸಿಸ್ ಮಾಡಬಹುದು. ನಕ್ಷೆಗಳನ್ನ ಅಂದ್ರೆ ಮ್ಯಾಪ್ಸ್ನ ಅತಿ ಬೇಗನೆ ಅಗತ್ಯಕ್ಕೆ ತಕ್ಕಂತೆ ನಕ್ಷಾಶಾಸ್ತ್ರಜ್ಞರು ಇರ್ತಾರಲ್ಲ, ಅವ್ರ ಸಹಾಯ ಬೇಕಿಲ್ಲ, ಅತಿ ಕಡಿಮೆ ಸ್ವಲ್ಪದ್ರಲ್ಲಿ ಅಂದ್ರೆ ಕಡಿಮೆ ಸಮಯದಲ್ಲಿ ಪಡಿಬಹುದು ಹಾಗೂ ನಕ್ಷೆಗಳನ್ನ ನಾವು ಮಾರ್ಪಡಿಸಬಹುದು ಅಂದ್ರೆ ಬದಲಾವಣೆ ಮಾಡಬಹುದು. ಪ್ರಸ್ತುತ ಬಳಕೆಯಾಗುತ್ತಿರುವ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಹಾಗೂ ನಕ್ಷೆಗಳ ರಚನೆಯ ತಂತ್ರಾಂಶಗಳಲ್ಲಿ ಆಪಲ್ ಆರ್ಕ್ ಇನ್ಫೋ, ಆಟೋಕ್ಯಾಡ್, ಮ್ಯಾಪ್ ಇನ್ಫೋ, HackQ ಮೊದಲಾದವುಗಳು ಅತಿ ಮುಖ್ಯವಾಗಿವೆ. 2ನೇದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದ್ರೆ GPS. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದರ ಮುಖ್ಯ ಕಾರ್ಯ ಏನಪ್ಪಾ ಅಂದ್ರೆ ಭೂ ಮೇಲ್ಮೈಯಲ್ಲಿನ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸುವುದು ಹಾಗೂ ಆ ವಸ್ತುವಿನ ಸ್ಥಾನದ ಎತ್ತರವನ್ನು ಸಹ ಸೂಚಿಸುವುದು. GPS ನೋಡಿದ್ರೆ ಎಲ್ಲ ವೆಹಿಕಲ್ ಅಲ್ಲಿ ಬಳಸ್ತಾರೆ, ಅದನ್ನ ನೀವು ಕಾಣಬಹುದಾಗಿದೆ. ಇದರಲ್ಲಿ ಒಂದು ವಸ್ತು ಸ್ಥಿರವಾಗಿ ಅಥವಾ ಚಲಿಸ್ತಾ ಇದೆ ಅನ್ನೋದನ್ನ ಹಾಗೂ ವ್ಯಕ್ತಿಯ ಸ್ಥಾನವನ್ನ
ನಾವು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿರ್ದಿಷ್ಟವಾಗಿ ಕಂಡುಹಿಡ್ಕೋಬಹುದಾಗಿದೆ. ಈ ವ್ಯವಸ್ಥೆ ಇಂದು ಅತಿ ಹೆಚ್ಚು ಉಪಯುಕ್ತತೆಯನ್ನು ಹೊಂದಿದ್ದು ಹಲವಾರು ಕ್ಷೇತ್ರಗಳಲ್ಲಿ ಲಾಭದಾಯಕವಾಗಿ ಈ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತಿದೆ. GPS ತಂತ್ರಜ್ಞಾನವು ಕೃತಕ ಉಪಗ್ರಹಗಳು ಕಳಿಸುವ ಮಾಹಿತಿ ಹಾಗೂ ಭೂಮೇಲ್ಮೈಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ಗಳಿಂದ ಕಾರ್ಯನಿರ್ವಹಿಸಲ್ಪಡುವುದು. ಈ ವ್ಯವಸ್ಥೆಯು ಇಂದು ಬಹಳ ಉಪಯೋಗವಾಗ್ತಿದೆ. ಇದನ್ನ ಹಲವಾರು ಕ್ಷೇತ್ರಗಳಲ್ಲಿ ಬಳಸ್ತಾ ಇದ್ದಾರೆ. GPS ನ ಈ ಟೆಕ್ನಾಲಜಿ ಜನರಿಗೆ ಬಹಳ ಸಹಾಯಕವಾಗ್ತಿದೆ. GPS ತಂತ್ರಜ್ಞಾನವು ನಾವು ಕೃತಕ ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದೀವಲ್ಲ, ಅವು ಮೇಲಿನಿಂದ ನಮಗೆ ಮಾಹಿತಿಯನ್ನು ಕಳಿಸ್ತವೆ ಹಾಗೂ ಅದನ್ನ ಭೂಮಿಯಲ್ಲಿರುವಂತಹ ಯಾವುದೇ ವ್ಯಕ್ತಿ ಬಳಿ ರಿಸೀವ್ ಇದ್ರೆ ಅದರಿಂದ ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ ನೋಡೋದಾದ್ರೆ, GPS ವ್ಯವಸ್ಥೆಯು 20ಕ್ಕೂ ಹೆಚ್ಚು ಕೃತಕ ಉಪಗ್ರಹಗಳ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಇದನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನವು ನಿರ್ವಹಿಸ್ತಾ ಇದೆ. ಈ ಉಪಗ್ರಹಗಳು ಭೂಮಿಯನ್ನು ನಿರಂತರವಾಗಿ ಸುತ್ತುತ್ತಿರುತ್ತವೆ. ಆಕಾಶದಲ್ಲಿ ಮೇಲೆ ಈ ಉಪಗ್ರಹಗಳೆಲ್ಲ ಭೂಮಿಯನ್ನ ಯಾವಾಗಲೂ ಸಹ ಭೂಮಿಯ ಸುತ್ತಲೂ ಹಗಲು ರಾತ್ರಿ ಎನ್ನದೆ ಸುತ್ತಾ ಇರ್ತವೆ. ಪ್ರತಿಯೊಂದು ಉಪಗ್ರಹವು ಪ್ರಬಲವಾದ ಕ್ಯಾಮೆರಾ ಇದೆ ನೋಡಿ, ಹಾಗೂ ಸೌರಶಕ್ತಿಯಿಂದ ನಡೆಯುವ ನಿಖರವಾದ ಪರಮಾಣು ಗಡಿಯಾರ ಆಟಾಮಿಕ್ ಕ್ಲಾಕ್ ಇದೆಯಲ್ಲ, ಅದರ ಮುಖಾಂತರ ಮಾಹಿತಿ ರವಾನೆಯ ಆಂಟೆನಾ ಇರ್ತದೆ, ಆಂಟೆನಾವನ್ನು ಒಳಗೊಂಡಿರ್ತದೆ. ಇದು ಇವುಗಳಿಂದ ಕಳಿಸುವ ಮಾಹಿತಿಯನ್ನು ಭೂಮಿಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ ಪಡೆದು ವಿಶ್ಲೇಷಿಸಿ ಆ ವ್ಯಕ್ತಿ ಇರುವ ಸ್ಥಾನ ಹಾಗೂ ವ್ಯಕ್ತಿ ಇರುವ ಸ್ಥಳದ ಎತ್ತರವನ್ನು ಸೂಚಿಸುವುದು. ಉಪಗ್ರಹಗಳಿಂದ ಪಡೆಯುವ ಮಾಹಿತಿಯ ಆಧಾರದ ಮೇಲೆ ಆ ವಸ್ತುವಿನಿಂದ ಆಯಾ ಉಪಗ್ರಹಗಳು ಎಷ್ಟು ದೂರದಲ್ಲಿವೆ, ಎಷ್ಟು ಡಿಸ್ಟೆನ್ಸ್ ಅಲ್ಲಿದ್ದಾವೆ ಎಂಬುದನ್ನು ಲೆಕ್ಕಾಚಾರ ಮಾಡಿ ಆ ವಸ್ತುವಿನ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಸ್ಪಷ್ಟವಾಗಿ ತಿಳಿಯಪಡಿಸುವುದು. ಇದರಿಂದ GPS ವ್ಯವಸ್ಥೆಯನ್ನು ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯುವರು. ಇದು ಮಾರ್ಗವನ್ನು ಸೂಚಿಸ್ತಾ ಇರ್ತದೆ. ಇಂದು GPS ವ್ಯವಸ್ಥೆಯು ರಕ್ಷಣಾ ದೃಷ್ಟಿಯಿಂದಲೂ ಅತಿ ಮುಖ್ಯ. ಇದರಿಂದ ಭಾರತವು ತನ್ನದೇ ಆದ ಪ್ರಾದೇಶಿಕ GPS ವ್ಯವಸ್ಥೆಯನ್ನು ಹೊಂದಲು 7 ಉಪಗ್ರಹಗಳನ್ನು ಉಡಾಯಿಸಿದೆ. 7 ಉಪಗ್ರಹಗಳನ್ನು GPS-ಗಾಗಿ ಉಡಾವಣೆಯನ್ನು ಭಾರತ ಸರ್ಕಾರ ಮಾಡಿದೆ. ಭಾರತದ ಪ್ರಾದೇಶಿಕ ಹಾಗೂ ಸ್ವತಂತ್ರ GPS ವ್ಯವಸ್ಥೆಗೆ ನಾವಿಕ್ ಅಂದರೆ ನೇವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ಸ್ ಎಂಬ ಹೆಸರಿದೆ. GPS-ನ ಉಪಯೋಗಗಳು: 1ನೇದು, ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರ ಕೈಗೊಳ್ಳಲು ಇವುಗಳು ಉಪಯುಕ್ತ. ಪ್ರಾಕೃತಿಕ ವಿಕೋಪಗಳು ಅಂದರೆ ಪ್ರವಾಹ, ಭೂಕಂಪ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲವೂ ಸಹ ಪ್ರಾಕೃತಿಕ ವಿಕೋಪಗಳಾಗಿದ್ದಾವೆ. ಇವುಗಳನ್ನು ನಾವು ಭೂಮಿ ಮೇಲೆ ಎಲ್ಲಿ ಆಗ್ತಾ ಇದೆ ಅನ್ನೋದನ್ನ ಗುರುತಿಸಿ ನಾವು ಅದಕ್ಕೆ ಪರಿಹಾರವನ್ನು ಕೈಗೊಳ್ಳಲು ಬಹಳ ಉಪಯುಕ್ತವಾಗಿವೆ. 2ನೇದು, ಅರಣ್ಯ ಹಾಗೂ ಪರ್ವತ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಉಪಯುಕ್ತವಾಗಿವೆ. ಅರಣ್ಯ ಅಂದರೆ ಕಾಡಿಗೆ ಹೋಗುವವರಿಗೆ, ಪರ್ವತ ಚಾರಣ ಬೆಟ್ಟಗಳನ್ನು ಹತ್ತುವಂಥ ಪ್ರವಾಸಿಗರಿಗೆ ನಾವು ಎಲ್ಲಿ ಹೋಗ್ತಾ ಇದೀವಿ ನಾವು ದಾರಿಯನ್ನು ತಿಳಿಯಲು ಬಹಳ ಸಹಾಯಕವಾಗಿದೆ. 3ನೇದು, ಸೈನಿಕರು, ವೈಮಾನಿಕರು, ಮೀನುಗಾರರು ಹಾಗೂ ನಾವಿಕರು ಸರಿಯಾದ ಮಾರ್ಗವನ್ನು ಅನುಸರಿಸಲು ಅಗತ್ಯ ಮಾಹಿತಿಯನ್ನು ನೀಡುವುದು. ಇಂದು ಸಾರಿಗೆ ನಿರ್ವಹಣೆಯಲ್ಲೂ ಇದರ ಬಳಕೆ ಹೆಚ್ಚಾಗಿದೆ. GPS-ನ ಸೈನಿಕರು ಬಳಸ್ತಾರೆ. ವೈಮಾನಿಕರು ಅಂದರೆ ವಿಮಾನದಲ್ಲಿ ಚಲಿಸುವಂಥವರು, ವಿಮಾನ ಚಾಲಕ, ಏರೋಪ್ಲೇನ್ನಲ್ಲಿ ಇರುವವರು ಬಳಸ್ತಾರೆ. ಮೀನುಗಾರರು ಸಮುದ್ರದಲ್ಲಿ ಮೀನನ್ನು ಹಿಡಿಯುವಂಥ ಮೀನುಗಾರರು, ಹಾಗೂ ನಾವಿಕರು ಅಂದರೆ ಹಡಗುಗಳನ್ನು ನಡೆಸುವಂಥ ಚಾಲಕರು, ಡ್ರೈವರ್ ಅಂತಾರಲ್ಲ, ಅವರು ನಮಗೆ ಸರಿಯಾದ ದಾರಿ ಬೇಕು ಅನ್ನೋದನ್ನ ಅನುಸರಿಸಲು ಫಾಲೋ ಮಾಡಲು ಅಗತ್ಯ ಮಾಹಿತಿಯನ್ನು GPS ನೀಡ್ತದೆ. ಇವತ್ತಿನ ಸನ್ನಿವೇಶದಲ್ಲಿ ಎಲ್ಲ ಸಾರಿಗೆ ನಿರ್ವಹಣೆಯಲ್ಲೂ ಇದರ ಬಳಕೆ ಹೆಚ್ಚಾಗಿದೆ. ಅಂದರೆ ಬಸ್ಸುಗಳಲ್ಲಿ, ಕಾರುಗಳಲ್ಲಿ, ಮೋಟಾರ್ ಸೈಕಲ್ಗಳಲ್ಲಿ, ಲಾರಿಗಳಲ್ಲಿ ಎಲ್ಲ ಕಡೆ GPS-ನ ಬಳಸ್ತಾ ಇರ್ತಾರೆ. 4ನೇದು, ನಗರಗಳಲ್ಲಿ ಮನೆ ಬಾಗಿಲಿಗೆ ಸೇವೆ ಕೊಡುವ ಹಲವು ಸಂಸ್ಥೆಗಳಿಗೆ ಇಂದು GPS ವ್ಯವಸ್ಥೆಯೇ ಜೀವಾಳ. ದೊಡ್ಡ ದೊಡ್ಡ ನಗರಗಳಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ, ಡೆಲ್ಲಿಲಿ, ಮುಂಬೈಲಿ, ಕೋಲ್ಕತ್ತಾ, ಚೆನ್ನೈ ಇಂತಹ ಸ್ಥಳಗಳಲ್ಲಿ ಆನ್ಲೈನ್ ಆರ್ಡರ್ಗಳನ್ನು ಮಾಡ್ತಾರೆ. ಉದಾಹರಣೆಗೆ ಜೊಮ್ಯಾಟೊ ಇರಬಹುದು, ಸ್ವಿಗ್ಗಿ ಇರಬಹುದು, ಅದರಿಂದ ಫುಡ್ ಅಂತ ತರಿಸ್ಕೋತಾರೆ. ಮನೆ ಬಾಗಿಲಿಗೆ ಸೇವೆಯನ್ನು ಒದಗಿಸ್ತಿದೆ. ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರಬಹುದು, ಅಮೆಝಾನ್ ಇರಬಹುದು, ಅಲ್ಲಿಂದ ವಸ್ತುಗಳನ್ನು ನಾವು ಮೊಬೈಲಲ್ಲಿ ಅಥವಾ ಕಂಪ್ಯೂಟರಲ್ಲಿ ಇಂಟರ್ನೆಟ್ ಮುಖಾಂತರ ಬುಕ್ ಮಾಡಿದರೆ ಮನೆಗೆ ಅವರು ವಸ್ತುಗಳನ್ನು ತಂದು ಕೊಡ್ತಾರೆ. ಇದನ್ನೇ ಮನೆ ಬಾಗಿಲಿಗೆ ಸೇವೆ ಅಂತ ಕರೀತಾರೆ. 5ನೇ ಪಾಯಿಂಟ್, ಮ್ಯಾಪ್ನಂಥ ವ್ಯವಸ್ಥೆಗಳು GPS ವ್ಯವಸ್ಥೆ ಬಳಸಿ ದಾರಿ ತೋರಿಸುತ್ತವೆ. ನೀವು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಅಥವಾ ಮೊಬೈಲ್ಗಳಲ್ಲಿ ಗೂಗಲ್ ಆ್ಯಪ್ ಇರೋದನ್ನ ನೋಡಿದ್ದೀರ. ಗೂಗಲ್ ಆ್ಯಪ್ನಲ್ಲಿ ಗೂಗಲ್ ಮ್ಯಾಪ್ ಬರ್ತದೆ. ಆ ವ್ಯವಸ್ಥೆಗಳು GPS ವ್ಯವಸ್ಥೆ ಬಳಸಿ ದಾರಿ ತೋರಿಸುತ್ತದೆ. ನೀವು ಉದಾಹರಣೆಗೆ ಒಂದು ಪ್ರದೇಶಕ್ಕೆ ಹೋಗಬೇಕು ಅಂದರೆ ಆ ಪ್ರದೇಶ ನಿಮಗೆ ಗೊತ್ತಿರಲ್ಲ. ಈಗ ನೀವು ಗೂಗಲ್ಗೆ ಹೋಗಿ ಗೂಗಲ್ ಮ್ಯಾಪನ್ನು ಬಳಸ್ಕೊಂಡು ಅಲ್ಲಿನ ಪ್ರದೇಶದ ಹೆಸರನ್ನು ಲೊಕೇಶನ್ ಹಾಕಿದರೆ ಅದು ದಾರಿ ತೋರಿಸ್ತದೆ. ಕೆಲವು ವೇಳೆ ಅದು ತಪ್ಪು ದಾರಿಯನ್ನು ಸಹ ತೋರಿಸ್ತದೆ. ನೀವು ಎಚ್ಚರ ವಹಿಸಬೇಕಾಗ್ತದೆ. 3ನೇದು, ಥರ್ಡ್ ಒನ್, ದೂರ ಸಂವೇದಿ ತಂತ್ರಜ್ಞಾನ, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಭೂ ಮೇಲ್ಮೈಗೆ ಸಂಬಂಧಿಸಿದ ಅಂಕಿಅಂಶಗಳ ಸಂಗ್ರಹಣೆಯಲ್ಲಿ ಇಂದು ಬಳಕೆಯಲ್ಲಿರುವ ಆಧುನಿಕ ತಂತ್ರಜ್ಞಾನಗಳಲ್ಲಿ ದೂರ ಸಂವೇದಿ ತಂತ್ರಜ್ಞಾನ ಅತಿ ಮುಖ್ಯವಾದುದು. ವಸ್ತುಗಳನ್ನು ಭೌತಿಕವಾಗಿ ನಾವು ಆ ವಸ್ತುವನ್ನು ಟಚ್ ಮಾಡದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ತಂತ್ರಜ್ಞಾನ ಅಂದರೆ
ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಎಂದು ಕರೆಯುವರು. ವೈಮಾನಿಕ ಚಿತ್ರಗಳು ಅಂದರೆ ಆಕಾಶದಲ್ಲಿ ನಮಗೆ ಸಿಗುವಂಥ ಚಿತ್ರಗಳು, ವಿಮಾನದಲ್ಲಿ ಸಿಗುವಂಥ ಚಿತ್ರಗಳು ಹಾಗೂ ಉಪಗ್ರಹಗಳಿಂದ ಪಡೆದ ಚಿತ್ರಗಳು ದೂರ ಸಂವೇದಿ ಚಿತ್ರಗಳಾಗಿವೆ. ಇದರ ಉಪಯೋಗಗಳು: ಒಂದನೆಯದು, ಈ ಚಿತ್ರಗಳಿಂದ ಆ ಕಾಲದ ಅವಧಿಯಲ್ಲಿನ ನೈಜ ಹಾಗೂ ನಂಬಲರ್ಹವಾದ ಸ್ಪಷ್ಟ ಮಾಹಿತಿ ದೊರೆಯುವುದು. ಅಂದರೆ ಉಪಗ್ರಹಗಳಿಂದ ಪಡೆದ ಚಿತ್ರಗಳಿರ್ತಾವಲ್ಲ, ಅವನ್ನ ಆ ಅವಧಿಯಲ್ಲಿ ನೈಜ ಅಂದರೆ ನಿಜವಾಗಿ ಹಾಗೂ ನಾವು ನಂಬಿಕೆಗೆ ಒಳಗಾದಂಥ ಆದಂಥ ಮಾಹಿತಿಯನ್ನು ಕೊಡ್ತಾವವು. ಎರಡನೆಯದು, ಇದು ಭೂಮೇಲ್ಮೈನ ಸರ್ವೇಕ್ಷಣೆಗಿಂತ ಅತಿ ಶೀಘ್ರ, ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದ ಮಾಹಿತಿಯ ಸಂಗ್ರಹಣೆಯ ವಿಧಾನವಾಗಿದೆ. ಭೂಮಿ ಮೇಲೆ ಸರ್ವೆ ಮಾಡ್ತೀವಲ್ಲ, ಅದಕ್ಕಿಂತಲೂ ಸಹ ಅತಿ ಶೀಘ್ರ, ಬೇಗನೆ, ಅಲ್ಪಾವಧಿ, ಕಡಿಮೆ ಅವಧಿಯಲ್ಲಿ ಹಾಗೂ ಕಡಿಮೆ ವೆಚ್ಚ, ಹಣದ ವೆಚ್ಚವೂ ಸಹ ಕಡಿಮೆ ಇರ್ತದೆ. ಇದರಿಂದ ಮಾಹಿತಿಯನ್ನು ನಾವು ಸಂಗ್ರಹಿಸಬಹುದಾದಂಥ ವಿಧಾನವಾಗಿದೆ. ಮೂರನೆಯದು, ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು. ನಾವು ದೂರ ಸಂವೇದಿ ತಂತ್ರಜ್ಞಾನದಿಂದ ಪಡಿತೀವಲ್ಲ ಮಾಹಿತಿ, ಅದನ್ನು ಈಸಿಯಾಗಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಾವು ಅನಾಲಿಸಿಸ್ ಮಾಡಬಹುದು. ನಾಲ್ಕನೆಯದು, ಹವಾಮಾನದ ವೈಪರೀತ್ಯ ಹಾಗೂ ಭೂಮೇಲ್ಮೈ ಅಡಚಣೆಗಳಿದ್ದರೂ ದೂರ ಸಂವೇದಿ ಚಿತ್ರಗಳನ್ನು ಉಪಗ್ರಹಗಳಿಂದ ಪಡೆಯಬಹುದು. ಹವಾಮಾನ, ಕ್ಲೈಮೇಟ್, ವಾಯುಗುಣ ಅಂತೀವಲ್ಲ, ಅದು ಕಾಲ ಬದಲಾವಣೆಯಾದರೂ ಸಹ, ವೈಪರೀತ್ಯವಾದರೂ ಸಹ, ಹಾಗೂ ಭೂಮಿಯ ಮೇಲೆ ಅನೇಕ ತೊಂದರೆಗಳಿದ್ರೂ ಸಹ ಈ ದೂರ ಸಂವೇದಿ ತಂತ್ರಜ್ಞಾನದಿಂದ ನಾವು ಉಪಗ್ರಹಗಳಿಂದ ಚಿತ್ರಗಳನ್ನು ಪಡೆಯಬಹುದು. ಯಾವುದೇ ತೊಂದರೆ ಆಗಲ್ಲ. ಐದನೆಯದು, ಚಂಡಮಾರುತ, ಬಿರುಗಾಳಿ, ಪ್ರವಾಹ, ಬರಗಾಲ ಮೊದಲಾದ ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದ ಪ್ರದೇಶಗಳು ಹಾಗೂ ಅವುಗಳ ಅನಾಹುತಗಳ ತೀವ್ರತೆ ಅಧ್ಯಯನಗಳಿಗೆ ದೂರ ಸಂವೇದಿ ಚಿತ್ರಗಳು ಅತ್ಯಂತ ಉಪಯುಕ್ತವಾಗಿವೆ. ಚಂಡಮಾರುತ ಬರ್ಬೋದು, ನೀವು ಚಂಡಮಾರುತ ನೋಡ್ತಿರಲ್ಲ, ಸಮುದ್ರದೊಳಗೆ ಬೀಸುತ್ತೆ. ಬಿರುಗಾಳಿ, ಸ್ಟಾರ್ಮ್ಸ್, ಪ್ರವಾಹ, ಅತಿಯಾದ ಮಳೆ ಬಂದಾಗ ಪ್ರವಾಹ ಉಂಟಾಗ್ತದೆ. ಬರಗಾಲ, ಮಳೆ ಬರ್ದೇ ಇದ್ದಾಗ ಬರಗಾಲ, ಕ್ಷಾಮ ಬರ್ತದೆ. ಮೊದಲಾದ ನೈಸರ್ಗಿಕ ವಿಕೋಪಗಳು ಅಂದರೆ ಆಪತ್ತುಗಳಿಗೆ ಒಳಗಾದ ಪ್ರದೇಶಗಳು ಮತ್ತು ಅವುಗಳ ಅನಾಹುತಗಳ ಎಷ್ಟಾಗಿದೆ ಅನಾಹುತ ಅನ್ನೋದನ್ನ ನಾವು ಅದನ್ನು ಸ್ಟಡಿ ಮಾಡೋಕ್ಕೆ, ಅಧ್ಯಯನ ಮಾಡೋಕ್ಕೆ ಈ ದೂರ ಸಂವೇದಿ ಚಿತ್ರಗಳು ಬಹಳ ಅನುಕೂಲವಾಗಿವೆ. 6ನೇ ಪಾಯಿಂಟು, ಉಪಗ್ರಹ ಚಿತ್ರಗಳು ಭೂಬಳಕೆ, ಅರಣ್ಯ ಪ್ರದೇಶ, ಜಲರಾಶಿಗಳು, ವಸತಿ ಪ್ರದೇಶಗಳು, ಬೆಳೆಗಳ ಹಂಚಿಕೆ, ಭೂಸವೆತ, ಖನಿಜ ನಿಕ್ಷೇಪಗಳು ಮುಂತಾದ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರ ವಹಿಸುತ್ತವೆ. ಉಪಗ್ರಹಗಳ ಚಿತ್ರಗಳಿಂದ ಭೂಮಿಯನ್ನು ಬಳಸ್ತೀವಲ್ಲ, ಅರಣ್ಯ ಪ್ರದೇಶಗಳಲ್ಲಿ ಜಲರಾಶಿ, ನೀರಿನ ರಾಶಿ, ವಸತಿ ಪ್ರದೇಶ, ಜನವಾಸ ಮಾಡುವಂಥ ಸ್ಥಳಗಳು, ಬೆಳೆಗಳು ಯಾವ್ಯಾವ ಪ್ರದೇಶದಲ್ಲಿ ಹೇಗೆ ಹಂಚಿಕೆಯಾಗಿದೆ, ಭೂಮಿ ಎಲ್ಲೆಲ್ಲಿ ಸವಿತೆ ಇದೆ, ಎಲ್ಲೆಲ್ಲಿ ಖನಿಜದ ನಿಕ್ಷೇಪಗಳು ಇದ್ದಾವೆ ಅಂದರೆ ಕಬ್ಬಿಣದ ಅದರಲ್ಲಿದೆ, ಚಿನ್ನದ ಅದರಲ್ಲಿದೆ, ಸತುವಿನ ಅದರಲ್ಲಿದೆ ಅನ್ನೋದನ್ನ ತಿಳಿಯೋದಕ್ಕೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಅನಾಲಿಸಿಸ್ ಮಾಡುವಲ್ಲಿ ಇದು ಬಹಳವಾದ ಪಾತ್ರವನ್ನು ವಹಿಸ್ತದೆ. ಫ್ರೆಂಡ್ಸ್, ಇದುವರೆಗೂ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಭೂಗೋಳಶಾಸ್ತ್ರದ ಪಾಠದಲ್ಲಿ ನಾನು ಈ ಸಂಪರ್ಕದ ಬಗ್ಗೆ ವಿವರವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.